ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬರ್ತೀನಿ ಅಚ್ಚು, ಹೋಗ್ಬನ್ನಿ. ಅಳ್ಬೇಡಕ್ಕಂತ, ಅಳ್ಬಾರ್ದಮ್ಮ. ಕಣ್ಣುರ್ಸ್ಕೋ. ನನ್ಗಿರೋ 5 ಜನ ಹೆಣ್ಮಕ್ಳಲ್ಲಿ ಎಲ್ರಿಗಿಂತ ತಿಳುವಳಿಕೆ ಇರೋಳು, ಧೈರ್ಯವಂತೆ, ವಯಸ್ಸಿಗೆ ಮೀರಿದ ಬುದ್ಧಿವಂತಿಕೆ ಇರುವಂತ ಹುಡುಗಿ ನೀನೇ ಕಣಮ್ಮ. ಅದಕ್ಕೆ ನಿನಗೆ ಎಂಥ ಸಂಕಟ ಬಂದ್ರು ಅದು ನನಗ್ ಗೊತ್ತಾಗಬಾರ್ದು ಅಂತ ಮುಚ್ಚಿಟ್ಕೊಂಡೇ ಬರ್ತಿದೀಯ ಅಲ್ವೇನಮ್ಮ? ಮೊದ್ಲಿಂದನೂ ನೀನ್ ಹೀಗೆ ಅಲ್ವೇನಮ್ಮ? ನಿನ್ ಗಂಡನಿಗೆ ನಿನಗಿಂತ ಮುಂಚೆನೆ ಬೇರೆ ಇನ್ನೊಂದು ಮದ್ವೆ ಆಗಿತ್ತು ಅನ್ನೋ ವಿಚಾರನೇ ನೀನ್ ಮುಚ್ಚಿಟ್ಬಿಟ್ಟಿದ್ದೆ. ಯಾಕೆ ಮುಚ್ಚಿಟ್ಟಿದ್ದೆ? ಅದು ಗೊತ್ತಾದ ಕೂಡಲೇ ನಾನೇನ್ ಹೇಳ್ದೆ ಹೇಳು? ನೀನು ಬೆಂಕಿ ನುಂಗ್ಕೊಂಡಿರೋ ಹೂವಿದ್ದಾಗಿದ್ದೀಯಾ ಅಂದೆ. ಈಗ ಅದನ್ನು ಮೀರಿಸ್ಬಿಟ್ಟೆ ಕಣಮ್ಮ, ಮೀರಿಸ್ಬಿಟ್ಟೆ. ಚಿತ್ರ, ಇದನ್ನೆಲ್ಲ ನನ್ನಿಂದ ಯಾಕಮ್ಮ ಮುಚ್ಚಿಡ್ತಿದ್ಯಾ? ಯಾಕೆ ಮುಚ್ಚಿಡ್ತಿದ್ಯಾ? ಗೊತ್ತಾದ್ರೆ ಅಪ್ಪ ಸಂಕಟ ಪಡ್ತಾನೆ ಅನ್ನೋ ಅಕ್ಕರೆಯಿಂದ ತಾನೆ. ನಿನಗೆ ನನ್ನ ಮೇಲೆ ಅದೆಷ್ಟು ಪ್ರೀತಿನಮ್ಮ. ಆದ್ರೆ ಆ ದೇವರು ಈ ನಿನ್ ಪ್ರೀತಿಗೆ ಸವಾಲ್ ಹಾಕೋತಾರ ಪರೀಕ್ಷೆ ಮೇಲ್ ಪರೀಕ್ಷೆ, ಪರೀಕ್ಷೆ ಮೇಲ್ ಪರೀಕ್ಷೆ ಕೊಡ್ತಾನೆ ಹೋಗ್ತಿದ್ದಾರೆ. ನೀನು ಏನ್ ಕಮ್ಮಿ ಇಲ್ಲ, ಧೈರ್ಯವಾಗಿ ಆ ಎಲ್ಲ ಪರೀಕ್ಷೆನೂ ಎದುರಿಸ್ಕೊಂಡು ಬರ್ತಿದ್ಯಾ. ಇಲ್ಲಿ ತನಕ ಈ ತರ ಬಂದ ಕಷ್ಟನೆಲ್ಲ ಗೆದ್ಕೊಂಡು ಬರ್ತಿರೋಳು ನೀನೊಬ್ಳೆ ಕಣಮ್ಮ. ಆದ್ರೆ ನನ್ಗೊಂದೇ ಒಂದು ವಿಷಯಕ್ಕೆ ನೋವಾಗ್ತಿದೆ ಕಣಮ್ಮ. ಆವತ್ತು ನೀನ್ ಗರ್ಭಿಣಿ ಅಂತ ಗೊತ್ತಾದಾಗ ನಾನ್ ನಿಮ್ ಮನೆಗ್ ಬಂದು ಅಳಿಯಂದ್ರ ಹತ್ರ ಕೇಳ್ಕೊಂಡೆ, ಅಳಿಯಂದ್ರೆ ನನ್ ಮಗಳನ್ನ ಕಳಿಸ್ಕೊಡಿ, ಅವಳನ್ನ ಊರ್ ಕರ್ಕೊಂಡು ಹೋಗ್ಬೇಕು, ಸೀಮಂತ ಮಾಡ್ಬೇಕು, ಹೆರಿಗೆ ಅಲ್ಲೇ ಆಗ್ಬೇಕು, ಅವಳು ಬಾಣಂತನೂ ಅಲ್ಲೇ ಮಾಡಿ ಕಳಿಸ್ಕೊಡ್ತೀನಿ ಅಂದೆ. ಅದಕ್ಕವ್ರು ಏನಂದ್ರು ಗೊತ್ತಾ? ಅಯ್ಯೋ ಹಾಗೆಲ್ಲ ಆಗಲ್ಲ, ನಿಮ್ ಮಗಳನ್ನ ನಾನಿಲ್ಲಿ ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ತಾ ಇದ್ದೀನಿ, ಹೆರಿಗೆ ಆಗೋವರೆಗೂ ಅವ್ರ ಹತ್ರನೇ ತೋರಿಸ್ಬೇಕು, ಹೆರಿಗೆನು ಅವರೇ ಮಾಡ್ಬೇಕು, ನಾನ್ ಕಳ್ಸ್ಕೊಡಕ್ಕಾಗಲ್ಲ, ಊರ್ ಕಳ್ಸಿದ್ರೆ ಅಲ್ಲಿ ಆಸ್ಪತ್ರೆ ಎಲ್ಲ ದೂರ, ನಾವೇ ನೋಡ್ಕೋತೀವಿ, ಹಾಗೆ ಹೀಗೆ ಏನೇನೋ ಅಂದ್ರು. ಆವತ್ತು ಈ ಅಪ್ಪನ ಮನ್ಸು ಬಹಳ ಸಂತೋಷ ಪಡ್ತು, ಆನಂದವಾಗೋಯ್ತು. ನಮ್ಮ ಅಳಿಯಂದ್ರು ನನ್ನ ಮಗಳ ಮೇಲೆ ಇಷ್ಟೊಂದು ಜೀವನ ಇಟ್ಕೊಂಡಿದಾರಲ್ಲಪ್ಪ ಅಂದ್ಕೊಂಡೆ. ಅವ್ರ ಕಾಳಜಿ, ಅಕ್ಕರೆ ಅದೆಲ್ಲ ನೋಡಿ ಹುಟ್ಟೋ ಮಗುನ ಬಿಟ್ಟೇ ಇರಲ್ವೇನೋಪ್ಪ ಇವರು ಅಂದ್ಕೊಂಡ್ಬಿಟ್ಟೆ. ಆದ್ರೆ ಇವತ್ತು
ಮುದ್ದಾದ ಅವಳಿ ಜವಳಿ ಮಕ್ಕಳು ಹುಟ್ಟಿದವೆ. ಅವುಗಳು ಹೇಗಿವೆ ಅಂತ ನೋಡ್ದೇನು ಹೊರಟೋಗ್ಬಿಟ್ರಲ್ಲೇ. ತಲೆನೇ ಕೆಡ್ಸ್ಕೊಳ್ಳಿಲ್ಲ, ಹೊರಟೋದ್ರು. ಅಪ್ಪ, ಇದಕ್ಕೆಲ್ಲ ಯಾವಾಗಪ್ಪ ಮುಕ್ತಾಯ? ಇದೇಮ್ಮ, ಇದೆ. ಯಾವುದಕ್ಕೆ ಆದ್ರೂ ಒಂದು ಮುಕ್ತಾಯ ಅಂತ ಇರಬೇಕು, ಇದ್ದೇ ಇರುತ್ತೆ. ಯಾಕೊತ್ತಾ? ಅಲ್ಲ, ಆ ದೇವ್ರು ಇನ್ನೊಬ್ಬಳಿಗೆ ಎಷ್ಟು ಅಂತ ಕಷ್ಟ ಕೊಡ್ತಾನೆ, ಎಲ್ಲಿ ತನಕ ಕೊಡ್ತಾನೆ? ಯಾವತ್ತೋ ಒಂದಿನ ಅವನಿಗೂ ಸಾಕಾಗಿ ಹೋಗುತ್ತೆ. ಅಯ್ಯೋ, ಏನ್ ಕಷ್ಟ ಕೊಟ್ರೆ ಇವಳು ಅದನ್ನ ಹಾಗೆ ನುಂಗ್ಕೊಂಡು ಹೋಗ್ತಿದ್ದಾಳಲ್ಲಪ್ಪ ಅಂತ. ಸಾಕಪ್ಪ ಇವಳು ಸವಾಸ, ಇವಳ ಪಾಡಿಗೆ ಇವಳನ್ನ ಬಿಟ್ಬಿಡೋಣ ಅಂತ ಯಾವತ್ತೋ ಒಂದಿನ ಅವನು ಸುಮ್ಮನಾಗ್ಬಿಡ್ತಾನೆ. ಆವತ್ತಿಂದ ನೀನ್ ನೆಮ್ಮದಿಯಾಗಿ ಬದುಕಬಹುದು ಕಣ. ಏನಮ್ಮ, ಏನ್ ಹಾಗೆ ನೋಡ್ತಿದೀಯ? ಈ ಅಪ್ಪನ ಮಾತ್ಮೇಲೆ ನಂಬಿಕೆ ಬರ್ತಿಲ್ವಾ? ಈ ತರ ಹುಚ್ಚುಚ್ಚು ನಂಬಿಕೆಗಳಿದ್ರೆ ಇಂಥ ಕೈಲಾಗದ ಸಂದರ್ಭಗಳನ್ನ ಮುಂದಕ್ಕೆ ತೂಗ್ಬಿಡ್ಬೋದು. ಯಾಕೊತ್ತಾ, ನಾಳೆ ಒಂದಿನ ಈ ಸಮಸ್ಯೆ ತೀರುತ್ತಲ್ಲ, ನಾವಿದ್ರಿಂದ ಬಿಡುಗಡೆ ಆಗಿ ಹೊರಗೆ ಬರ್ತೀವಲ್ಲ, ಆಗ ಹಿಂದಿಂದೆಲ್ಲ ನೆನ್ಸ್ಕೊಂಡ್ರೆ ನಮ್ ಬಗ್ಗೆ ನಮ್ಗೆ ನಗು ಬರುತ್ತಮ್ಮ. ಅಯ್ಯೋ, ಬರೀ ಇಷ್ಟು ಚಿಕ್ಕ ವಿಷಯಕ್ಕೋಸ್ಕರ ನಾನು ಅಷ್ಟೆಲ್ಲ ತಲೆ ಕೆಡ್ಸ್ಕೊಂಡಿದ್ನ, ಅಷ್ಟೆಲ್ಲ ಯೋಚನೆ ಮಾಡ್ತಿದ್ನ? ಎಲ್ಲ ಸರಿ ಹೋಗುತ್ತಮ್ಮ. ಜೀವನದಲ್ಲಿ ನಮ್ಗಿಂಥದ್ದೊಂದು ನಂಬಿಕೆ ಇಲ್ಲದೆ ಹೋದ್ರೆ ಹುಚ್ಚರಾಗ್ಬಿಡ್ತೀವಿ. ನಿಜವಾಗಿಯೂ ಹುಚ್ಚರಾಗ್ಬಿಡ್ತೀವಿ. ಅಳಬೇಡಮ್ಮ, ಸರಿ ಹೋಗುತ್ತೆ. ಸರಿ, ಅಳಬೇಡ. ಸರಿ ಹೋಗುತ್ತಮ್ಮ, ಸರಿ ಹೋಗುತ್ತೆ. ನನ್ನ ನಂಬಮ್ಮ, ಆ ಭಗವಂತ ಎಲ್ಲ ಸರಿ ಮಾಡ್ತಾನೆ. ತಿಂಡಿ ತಿಂದಿಯನಮ್ಮ? ತಿಂದಿರಲ್ಲ, ನನಗೆ ಗೊತ್ತು. ನೀನ್ ಹೀಗೆ ಕೊರ್ಕೊಂಡ್ ಕುತ್ಕೊಂಡಿದ್ರೆ ಈ ಮಕ್ಕಳ ಗತಿ ಏನು? ಕೊರಗ್ಬೇಡಮ್ಮ, ದೇವ್ರಿದಾನೆ, ಧೈರ್ಯವಾಗಿರು. ನಾನೇ ತಿಂಡಿ ಹಾಕೊಂಡ್ ಬರ್ತೀನಿ. ಹೇಗೆ ಆಡ್ತೀವಿ ನೋಡಿ ಇವು. ಏನ್ರಮ್ಮ? ತಡಿ ತಡಿ ತಡಿ, ನಿಮ್ಮಮ್ಮನೂ ಒಂಚೂರು ತಿನ್ಲಿ, ಆಮೇಲೆ ನಿಮ್ಗೂ ಹೊಟ್ಟೆ ತಣ್ಣಗೆ ಮಾಡ್ತಾಳೆ.